ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಪಾಯಿಂಟ್ ನಂಬರ್ 6ರಲ್ಲಿ ಕಾನೂನು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಪುತ್ತೂರು ಎಸಿ ಸಮ್ಮುಖದಲ್ಲಿ ಹಂತ ಹಂತವಾಗಿ ಮಹಜರು ಮಾಡಲಾಗ್ತಾ ಇದೆ. ಅಂದ್ರೆ ಈಗ ಏನು ಕುರುಹುಗಳು ಪತ್ತೆಯಾಗಿದ್ದಾವೆ, ಅವಶೇಷಗಳು ಸಿಕ್ಕಿದಾವೆ, ಅಲ್ಲಿ ಎಸಿ ಅವರ ಸಮ್ಮುಖದಲ್ಲಿ ಮಹಜರು ಕಾರ್ಯ ನಡೀತಾ ಇದೆ. ಮಹಜರು ಯಾಕೆ ಮಾಡಲಾಗ್ತಿದೆ ಅಂತ ಲಿಖಿತವಾಗಿ ದಾಖಲು ಮಾಡಿದ್ದಾರೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಎಲ್ಲದನ್ನು ಕೂಡ ಬರ್ಕೊಂಡಿದ್ದಾರೆ. ಸಾಕ್ಷಿಗಳ ಸಮ್ಮುಖ, ಸ್ಥಳೀಯರ ಉಪಸ್ಥಿತಿಯಲ್ಲಿ ಮಹಜರು ಮಾಡಲಾಗ್ತಾ ಇದೆ. ಎಷ್ಟು ಎಲುಬು, ಎಷ್ಟು ಬಟ್ಟೆಗಳು ಸಿಕ್ಕಿವೆ ಅಂತ ವಿವರಗಳನ್ನ ಬರ್ಕೊಳ್ತಾರೆ. ಪ್ರತಿಯೊಂದು ಫೋಟೋ, ವಿಡಿಯೋ ದಾಖಲೆ ಮಾಡಿದೆ SIT. ಎಲ್ಲ ವಿಡಿಯೋ ರೆಕಾರ್ಡಿಂಗ್, ಯಾಕಂದ್ರೆ ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸ್ಬೇಕಲ್ವಾ. ಸ್ಥಳದ ವಿವರಣೆ, ಎಷ್ಟು ಎಲುಬುಗಳು ಸಿಕ್ಕಿದಾವೆ, ಹೇಗೆ ಸಿಕ್ವು, ಅದೆಂತೆಲ್ಲವೂ ಕೂಡ ದಾಖಲು ಮಾಡಿದ್ದಾರೆ. ವಶಪಡಿಸಿಕೊಳ್ಳುವಂತಹ ದಾಖಲೆಗಾಗಿ ಪ್ರಕ್ರಿಯೆ ಇದು. ಅಸ್ಥಿಗಳನ್ನು ಬಯೋಸೇಫ್ ಎವಿಡೆನ್ಸ್ ಬ್ಯಾಗ್ಗಳಲ್ಲಿ ಸಂಗ್ರಹಿಸಿ ಮಹಜರು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಎಲುಬಿಗೆ ಲೇಬಲ್, ಸಿಕ್ಕ ಸ್ಥಳ, ದಿನಾಂಕ ಇದೆಲ್ಲವನ್ನು ಕೂಡ ಈಗ ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಮಹಜರು ಮಾಡಲಾಗ್ತಾ ಇದೆ. ನೋಡಿ, ಎಲ್ಲರ ಸಮ್ಮುಖದಲ್ಲಿ ಅಲ್ಲಿ ಸ್ಥಳೀಯರಿದ್ದಾರೆ, ಜೊತೆಗೆ ಅಲ್ಲಿ ಅಧಿಕಾರಿಗಳಿದ್ದಾರೆ. ಅವರೆಲ್ಲರ ಮುಂದೆ ಮಹಜರು ಮಾಡಬೇಕಾಗತ್ತೆ. ಯಾಕಂದರೆ ಉತ್ತರ ಕೊಡಬೇಕಲ್ಲ, ಸಾರ್ವಜನಿಕವಾಗಿ ಬಹಿರಂಗಪಡಿಸ್ಬೇಕು. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಎಲ್ಲವೂ ಕೂಡ ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ ಅನ್ನೋದು ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಎಷ್ಟು ಎಲುಬು ಸಿಕ್ಕಿದ್ದಾವೆ, ಎಂತಿಂಥ ಬಟ್ಟೆ ಸಿಕ್ಕಿದ್ದಾವೆ, ಹರಿದಿತ್ತ, ಹಾಗೆ ಇತ್ತ, ಜೊತೆಗೆ ಯಾವೆಲ್ಲ ಪಾರ್ಟ್ಗಳು ಸಿಕ್ಕಿದ್ದಾವೆ. ಎಲುಬು ಅಂತಂದರೆ ಕೈದ, ಕಾಲ್ದ, ತಲೆ ಬುರುಡೆದ, ಇದೆಲ್ಲವನ್ನು ಕೂಡ ಅವರ ಸಮ್ಮುಖದಲ್ಲಿ ಈಗ ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಮಹಜರನ್ನು ಯಾಕೆ ಮಾಡಲಾಗ್ತಿದೆ ಅನ್ನೋದನ್ನು ಕೂಡ ಈಗ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಲಿಖಿತವಾಗಿ ದಾಖಲು ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಎಲುಬಿಗೆ ಲೇಬಲ್, ಅಂದರೆ ಅದರ ಅಳತೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ದಿನಾಂಕ, ಅಂದರೆ ಇವತ್ತಿಂದ ಎಲ್ಲವೂ ಕೂಡ ಎಷ್ಟು ಗಂಟೆಗೆ ಶುರುವಾಯಿತು, ಏನು ಅಗೆಯುವಂಥ ಕೆಲಸ, ಎಷ್ಟು ಆಳಕ್ಕೆ ಅಗದ್ರು, ಅದು ಯಾವ ಪ್ರಮಾಣದಲ್ಲಿ ಪತ್ತೆಯಾಯಿತು, ಇದೆಲ್ಲವನ್ನು ಕೂಡ ನೋಟ್ ಮಾಡಿಕೊಂಡಿದ್ದಾರೆ. ಹಾಗಾಗಿಯೇ ಮತ್ತಷ್ಟು ರೋಚಕತೆಗೆ ಕಾರಣ ಆಗ್ತಾ ಇದೆ.